ನಮಸ್ಕಾರ ಗುರು, ನೀವು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಗುರು ಬುಲ್ಸ್ ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಅಂತ ಹೇಳಬೇಕು. ಗುರು ಪ್ರಾಕ್ಟೀಸ್ ಮ್ಯಾಚಲ್ಲಿ ಅಬ್ಬರಿಸಿದ್ದಾರೆ ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬುಲ್ಸ್ ಗೋಳಿಗಳು ಅಂತ ಹೇಳಬೇಕು. ಮತ್ತು ಕಿಚ್ಚ ಸುದೀಪ್ ಅವರ ಕಡೆಯಲ್ಲೂ ಕೂಡ ಬೆಂಗಳೂರು ಬುಲ್ಸ್ಗೆ ವಿಶೇಷ ಬಂದಿದೆ ಅಂತ ಹೇಳಬೇಕು. ಕಿಚ್ಚ ಸುದೀಪ್ ಅವರು ಏನಂತ ಹೇಳಿದ್ದಾರೆ ಬೆಂಗಳೂರು ಬುಲ್ಸ್ ತಂಡಕ್ಕೆ, ಮತ್ತು ಅವರು ಕೂಡ ಬಂದಿರೋ ಪ್ರಾಕ್ಟೀಸ್ ಮ್ಯಾಚ್ಗೆ ಅಂತ ಹೇಳಬೇಕು. ಅವರು ಕೂಡ ನೋಡಿ ಜೆರ್ಸಿ ಹಾಕಿಟ್ಟು ಅವರು ಕೂಡ ಪ್ರಾಕ್ಟೀಸ್ ಕೂಡ ಅಂತ ಅಂದರೆ ಅವರು ಕೂಡ ಮೂವ್ ಮಾಡಿದ್ರು ಅಂತ ಹೇಳಬೇಕು. ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಂಡ್ರು ಅಂತ ಹೇಳಬೇಕು. ಸ್ವಲ್ಪ ಹಂಗೆ ರೈಡಿಂಗ್ ಎಲ್ಲ ಮಾಡ್ರು ಅಂತ ಹೇಳಬೇಕು. ಕಿಚ್ಚ ಸುದೀಪ್ ಯಾರ ಜೊತೆ ಏನು ಮಾತಾಡ್ರು ಮತ್ತು ಕಿಚ್ಚ ಸುದೀಪ್ ಅವರು ಏನಂತ ಹೇಳಿದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿದಿನ ಹೇಳೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು ನಮ್ಮ ಬೆಂಗಳೂರು ಬುಲ್ಸ್ 2023 ಅಷ್ಟೊಂದು ಚೆನ್ನಾಗಿ ಆಡಲಿ ಅಂತ ಹೇಳಬೇಕು. ಲಾಸ್ಟ್ ವರ್ಷ ಸ್ವಲ್ಪ ಚೆನ್ನಾಗಿ ಆಡ್ತು, ಮತ್ತು ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ ಹೋದ ವರ್ಷ ತುಂಬಾ ಬೇಜಾರಿತ್ತು ನಮ್ಮ ಬೆಂಗಳೂರು ಬುಲ್ಸ್ ಆಟ ನೋಡ್ಕೊಂಡು ಅಂತ ಹೇಳಬೇಕು. ಇಂಥ ಟೀಮ್ ಐತೆ ಅಂದ್ರಪ್ಪ ನಮ್ಮದು ಅನಿಸ್ಬಿಟ್ಟಿತ್ತು. ಲಾಸ್ಟಲ್ಲಿ ಚೆನ್ನಾಗಿ ಆಡ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ ಅಂತ ಹೇಳಬೇಕು. ಈ ವರ್ಷ ತುಂಬಾ ಬಲಿಷ್ಠ ಆಗಿದೆ ನಮ್ಮ ಬೆಂಗಳೂರು ಬುಲ್ಸ್ ಅಂತ ಹೇಳಬೇಕು. 2024ಗೆ ತುಂಬಾ ಬಲಿಷ್ಠವಾದ ತಂಡ ಕಟ್ಟಿದೆ ನಮ್ಮ ಬುಲ್ಸ್ ಅಂತ ಹೇಳ್ತೀನಿ. ಗುರು ಕಿಚ್ಚ ಸುದೀಪ್ ಅವರು ಕೂಡ 17 ಅಂತ ಹೇಳಬೇಕು. ನಾನು ಬೆಂಗಳೂರು ಬುಲ್ಸ್ಗೆ ವಿಶೇಷ ತಿಳಿಸ್ತೀನಿ. ನಮ್ಮ ಬೆಂಗಳೂರು ಬುಲ್ಸ್ ಈ ವರ್ಷ ಚೆನ್ನಾಗಿ ಆಡಿ ಗೂಳಿ ಗುಮ್ಮೋಕ್ಕೆ ರೆಡಿ ಆಗಿದೆ. ಜೈ ಬೆಂಗಳೂರು ಬುಲ್ಸ್ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ರು ಅಂತ ಹೇಳಬೇಕು. ಮತ್ತು ಎಲ್ಲ ಆಟಗಾರರು ಕೂಡ ಫೋಟೋ ತೆಗೆಸ್ಕೊಟ್ಟು ಕಿಚ್ಚ ಸುದೀಪ್ ಅಂತ ಹೇಳಬೇಕು. ಪರ್ದೀಪ್ ನರ್ವಾಲ್ ಆಗಿರ್ಬೋದು, ಮತ್ತು ಮುಂದೆ ಎಲ್ಲ ಆಟಗಾರರು ಕೂಡ ಫೋಟೋ ತೆಗೆಸ್ಕೊಂಡು ಕಿಚ್ಚ ಸುದೀಪ್ ಅವರು ಹೋದ್ರು ಅಂತ ಹೇಳಬೇಕು. ಮತ್ತು ಎಲ್ಲ ಆಟಗಾರರು ಕೂಡ ವಾರ್ಮ್ ಅಪ್ ಮಾಡ್ಕೊಂಡು ಇಂದಿನಂತೆ ಪ್ರಾಕ್ಟೀಸ್ನ ಶುರು ಮಾಡಿದ್ರು ಅಂತ ಹೇಳಬೇಕು. ಪರ್ದೀಪ್ ನರ್ವಾಲ್ ಮತ್ತು ಅಜಿಂಕ್ಯ ಪವಾರ್ ಅವರು ಚೆನ್ನಾಗಿ ಆಡಿದ್ರು ಅಂತ ಹೇಳಬೇಕು. ಅದರಲ್ಲಿ ಮೇಯ್ನಾಗಿ ಹೇಳಬೇಕು ಅಂತಂದರೆ ಅಜಿಂಕ್ಯ ಪವಾರ್ ಅವರು 11 ರೈಟ್ ಬ್ಯಾಂಡ್ನ ತಾಂಡ್ರು ಅಂತ ಹೇಳಬೇಕು. ಪರ್ದೀಪ್ ನರ್ವಾಲ್ ಅವರು ಕೇವಲ 8 ರೈಟ್ ಬ್ಯಾಂಡ್ನ ತಾಂಡ್ರು ಅಂತ ಹೇಳಬೇಕು. ಇದು ಇನ್ನು ಈಗಷ್ಟೇ ವಾರ್ಮ್ ಅಪ್ ಅಂತ ಹೇಳಬೇಕು. ಇನ್ನೂ ಕೂಡ 18 ತಾರೀಕಿಗೆ ಪಿ ಕೆ ಸ್ಟಾರ್ಟ್ ಆಗೋದ್ರಿಂದ, ಅಂದರೆ ಅಕ್ಟೋಬರ್ 18 ತಾರೀಕಿಗೆ ಪಿ ಕೆ ಸ್ಟಾರ್ಟ್ ಆಗೋದ್ರಿಂದ ಅಷ್ಟೊತ್ತಿಗೆ ಎಲ್ಲರೂ ಕೂಡ ಒಳ್ಳೆಯ ಫಾರ್ಮ್ಗೆ ಬರಲಿ ಅಂತ ಬಯಸೋಣ. ಗುರು ಬೆಂಗಳೂರು ಬುಲ್ಸ್ ಈ ವರ್ಷ ಚೀಪ್ ಅಮೌಂಟ್ಗೆ, ಅಂದರೆ ಕಡಿಮೆ ಅಮೌಂಟ್ಗೆ ಒಳ್ಳೊಳ್ಳೆ ಆಟಗಾರ ಪಿಕ್ ಮಾಡಿದೆ ಅಂತ ಹೇಳ್ತೀನಿ. ಗುರು ನೀವೇಂದ್ರೆ ಕಳ್ಸೋ ಕಮೆಂಟ್ ಮಾಡಿ ಗುರು. ನನಗೆ ಇಷ್ಟ ಆದಂಥ ಒಬ್ಬ ಪ್ಲೇಯರ್ ಯಾರಪ್ಪ ಅಂತಾರೆ ಪರದೀಪ್ ನರ್ವಾಲ್ ಗುರು. ಏನಂತ ಗುರು ಕಳ್ಸೋ ಕಮೆಂಟ್ ಮಾಡಿ ಗುರು. ಸಿಗೋಣ ಎಷ್ಟು ಬಾಯ್ ಬಾಯ್. ನಮಸ್ಕಾರ. ಜೈ ಬೆಂಗಳೂರು ಬುಲ್ಸ್. ಈ ಸರಿ ಕಪ್ ನಮ್ಮದೇ ಗುರು. ಹೊಡಿಲೇಬೇಕು, ಹೊಡಿತೀವಿ ಸೀಸು ಅಂತ. ಬಾಯ್ ಬಾಯ್ ಗುರು.